ಸಿಂಹರಾಶಿಯವರ ವ್ಯಕ್ತಿತ್ವದ ಬಗ್ಗೆ ಜನರು ನಂಬುವ ಹೆಚ್ಚಿನವು ಪ್ರಾಮಾಣಿಕವಾಗಿ ಹಳೆಯದಾಗಿದೆ. ಇನ್ನು ಮುಂದೆ ಅಸ್ತಿತ್ವದಲ್ಲಿಲ್ಲದ ಪ್ರಪಂಚದ ಆವೃತ್ತಿಯಲ್ಲಿ ವಿಚಿತ್ರವಾಗಿ ಸಿಲುಕಿಕೊಂಡಂತೆ ಮತ್ತು ಹುಚ್ಚುತನದ ಭಾಗವೆಂದರೆ ಜನರು ಅದನ್ನು ಪ್ರಶ್ನಿಸುವುದಿಲ್ಲ, ಅವರು ಅದೇ ವಿಚಾರಗಳನ್ನು ಪುನರಾವರ್ತಿಸುತ್ತಲೇ ಇರುತ್ತಾರೆ. ಜೋರಾಗಿ, ಗಮನ ಸೆಳೆಯುವ, ನಾಟಕೀಯ, ಏಕೆಂದರೆ ಇದು ಸರಳವಾಗಿದೆ, ಇದು ಸುಲಭ, ಇದು ಅಚ್ಚುಕಟ್ಟಾದ ಸಣ್ಣ ಪೆಟ್ಟಿಗೆಯಲ್ಲಿ ಹೊಂದಿಕೊಳ್ಳುತ್ತದೆ. ಆದರೆ ವಾಸ್ತವವೆಂದರೆ ವಿಷಯಗಳು ಬದಲಾಗಿವೆ. ವಿಶೇಷವಾಗಿ ಈಗ ಸಾಮಾಜಿಕ ಮಾಧ್ಯಮ ಮತ್ತು ಎಲ್ಲವೂ ತುಂಬಾ ವೇಗವಾಗಿ ಚಲಿಸುತ್ತಿರುವಾಗ ಗಮನವು ಇನ್ನು ಮುಂದೆ ಅಪರೂಪವಲ್ಲ. ಪ್ರತಿಯೊಬ್ಬರೂ ಅದನ್ನು ಹೊಂದಿದ್ದಾರೆ, ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಆದ್ದರಿಂದ ನೀವು ಇನ್ನೂ 10 ವರ್ಷಗಳ ಹಿಂದಿನ ಸಿಂಹರಾಶಿಯವರಂತೆ ಕಾರ್ಯನಿರ್ವಹಿಸುತ್ತಿದ್ದರೆ, ನಿರಂತರವಾಗಿ ದೃಢೀಕರಣವನ್ನು ಬೆನ್ನಟ್ಟುತ್ತಿದ್ದರೆ ಅಥವಾ ಎಲ್ಲದರ ಕೇಂದ್ರವಾಗಲು ಪ್ರಯತ್ನಿಸುತ್ತಿದ್ದರೆ, ನೀವು ಎದ್ದು ಕಾಣುತ್ತಿಲ್ಲ, ನೀವು ನಿಜವಾಗಲೂ ಬೆರೆಯುತ್ತಿದ್ದೀರಿ. ಮತ್ತು ಸಮಸ್ಯೆ ಪ್ರಾರಂಭವಾಗುವುದು ಇಲ್ಲಿಂದ. ಏಕೆಂದರೆ ದೊಡ್ಡ ಹಳೆಯ ನಂಬಿಕೆಗಳಲ್ಲಿ ಒಂದಾದ ಸಿಂಹರಾಶಿಯವರಿಗೆ ಜೀವಂತವಾಗಿರಲು ನಿರಂತರ ಗಮನ ಬೇಕು. ಅದು ಮೇಲ್ನೋಟಕ್ಕೆ ಶಕ್ತಿಯುತವಾಗಿ ತೋರುತ್ತದೆ, ಆದರೆ ವಾಸ್ತವದಲ್ಲಿ ಅದು ನಿಮ್ಮನ್ನು ಅವಲಂಬಿತರನ್ನಾಗಿ ಮಾಡುತ್ತದೆ. ಅದು ನಿಮ್ಮ ಗುರುತನ್ನು ಇತರ ಜನರ ಕೈಯಲ್ಲಿ ಇರಿಸುತ್ತದೆ. ಮತ್ತು ಗಮನವು ಅಗ್ಗದ ಮತ್ತು ತಾತ್ಕಾಲಿಕವಾಗಿರುವ ಜಗತ್ತಿನಲ್ಲಿ ಅದು ಸೋತ ಆಟ. ಈಗ ಚುರುಕಾದ ವಿಧಾನವು ಆಂತರಿಕವಾಗಿದೆ. ದೃಢೀಕರಣ, ಏನನ್ನಾದರೂ ನಿರ್ಮಿಸುವುದು, ನಿಮ್ಮ ಕರಕುಶಲತೆಯ ಮೇಲೆ ಕೇಂದ್ರೀಕರಿಸುವುದು. ಏಕೆಂದರೆ ನೀವು ಗಮನವನ್ನು ಬೆನ್ನಟ್ಟುವುದನ್ನು ನಿಲ್ಲಿಸಿ ಮೌಲ್ಯವನ್ನು ಸೃಷ್ಟಿಸಲು ಪ್ರಾರಂಭಿಸಿದಾಗ ಗಮನವು ಸ್ವಾಭಾವಿಕವಾಗಿ ನಿಮ್ಮ ಕಡೆಗೆ ಬರುತ್ತದೆ ಮತ್ತು ಅದು ವಿಭಿನ್ನ, ಹೆಚ್ಚು ಘನ, ಹೆಚ್ಚು ನೈಜವೆಂದು ಭಾವಿಸುತ್ತದೆ. ನಂತರ ಸಿಂಹರಾಶಿಯವರು ಯಾವಾಗಲೂ ನಾಯಕರಾಗಿರಬೇಕು, ಯಾವಾಗಲೂ ಪ್ರತಿ ಕೋಣೆಯ ಮೇಲೂ ಪ್ರಾಬಲ್ಯ ಹೊಂದಿರಬೇಕು, ಯಾವಾಗಲೂ ನಿಯಂತ್ರಣದಲ್ಲಿರಬೇಕು ಎಂಬ ಕಲ್ಪನೆಯಿದೆ. ಮತ್ತು ಹೌದು, ಬಹುಶಃ ಅದು ಮೊದಲು ಹೆಚ್ಚು ಸಾಂಪ್ರದಾಯಿಕ ಅರ್ಥದಲ್ಲಿ ಕೆಲಸ ಮಾಡಿತು. ಆದರೆ ಇಂದು ನಾಯಕತ್ವವು ನಿಯಂತ್ರಣಕ್ಕಿಂತ ಪ್ರಭಾವದ ಬಗ್ಗೆ ಹೆಚ್ಚು. ಜನರು ಇನ್ನು ಮುಂದೆ ಬಲವಂತದ ಪ್ರಾಬಲ್ಯಕ್ಕೆ ಉತ್ತಮವಾಗಿ ಪ್ರತಿಕ್ರಿಯಿಸುವುದಿಲ್ಲ. ಅವರು ಅದನ್ನು ಅನುಭವಿಸಬಹುದು, ಅದು ಪ್ರತಿರೋಧವನ್ನು ಸೃಷ್ಟಿಸುತ್ತದೆ. ಆದ್ದರಿಂದ ಆಧುನಿಕ ಸಿಂಹರಾಶಿಯವರು ಯಾವಾಗ ಮುಂದೆ ಹೆಜ್ಜೆ ಹಾಕಬೇಕು ಮತ್ತು ಯಾವಾಗ ಹಿಂದೆ ಸರಿಯಬೇಕು ಎಂಬುದನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಅವರು ಗಮನಿಸುತ್ತಾರೆ, ಅವರು ಕೇಳುತ್ತಾರೆ ಮತ್ತು ವ್ಯಂಗ್ಯವಾಗಿ ಅದು ಜನರನ್ನು ಹೆಚ್ಚು ಗೌರವಿಸುವಂತೆ ಮಾಡುತ್ತದೆ. ಇದು ಸೂಕ್ಷ್ಮವಾಗಿರುತ್ತದೆ, ಆದರೆ ಅದು ಶಕ್ತಿಯುತವಾಗಿರುತ್ತದೆ. ಮತ್ತು ನಂತರ ನೀವು ಪ್ರೀತಿ ಮತ್ತು ಸಂಬಂಧಗಳ ಸುತ್ತಲೂ ಸಂಪೂರ್ಣ ನಿರೂಪಣೆಯನ್ನು ಹೊಂದಿದ್ದೀರಿ. ಸಿಂಹರಾಶಿಯವರು ನಾಟಕೀಯ, ತೀವ್ರವಾಗಿರಬೇಕು, ಎಲ್ಲವೂ ದೊಡ್ಡ ಸನ್ನೆಗಳು ಮತ್ತು ಭಾವನಾತ್ಮಕ ಎತ್ತರಗಳ ಬಗ್ಗೆ. ಇದು ರೋಮಾಂಚನಕಾರಿ ಎಂದು ತೋರುತ್ತದೆ, ಆದರೆ ವಾಸ್ತವಿಕವಾಗಿ ಅದು ಜನರನ್ನು ಸುಟ್ಟುಹಾಕುತ್ತದೆ. ಏಕೆಂದರೆ ಇಂದು ಹೆಚ್ಚಿನ ಜನರು ಸ್ಥಿರತೆ, ಸ್ಪಷ್ಟತೆ, ಸ್ಥಿರತೆಯನ್ನು ಹುಡುಕುತ್ತಿದ್ದಾರೆ, ಉತ್ಸಾಹದ ವೇಷದಲ್ಲಿರುವ ಅವ್ಯವಸ್ಥೆಯಲ್ಲ. ಆದ್ದರಿಂದ ಚುರುಕಾದ ವಿಧಾನವೆಂದರೆ ನಾಟಕದ ಮೇಲೆ ಆಳ, ಸ್ಥಿರವಾಗಿ ಕಾಣಿಸಿಕೊಳ್ಳುವುದು, ಸ್ಪಷ್ಟವಾಗಿ ಸಂವಹಿಸುವುದು, ಕಾಲಾನುಕ್ರಮದಲ್ಲಿ ನಂಬಿಕೆಯನ್ನು ಬೆಳೆಸುವುದು. ಅದು ಕಡಿಮೆ ಆಕರ್ಷಕವಾಗಿರುತ್ತದೆ, ಆದರೆ ಹೆಚ್ಚು ಪರಿಣಾಮಕಾರಿ. ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಮತ್ತೊಂದು ಹಳೆಯ ನಂಬಿಕೆಯೆಂದರೆ ಸಿಂಹರಾಶಿಯವರ ಅಹಂಕಾರವೇ ಅವರ ದೊಡ್ಡ ಶಕ್ತಿ. ಆ ಆತ್ಮವಿಶ್ವಾಸವು ಜೋರಾಗಿ ಮತ್ತು ಗೋಚರಿಸಬೇಕು. ಆದರೆ ಇಂದಿನ ಜಗತ್ತಿನಲ್ಲಿ ಆ ರೀತಿಯ ಶಕ್ತಿಯು ಅಭದ್ರತೆಯಾಗಿ ಹೊರಹೊಮ್ಮುತ್ತದೆ. ಅದು ಅಲ್ಲದಿದ್ದರೂ ಸಹ ನಿಜವಾದ ವಿಶ್ವಾಸವು ತನ್ನನ್ನು ತಾನು ಘೋಷಿಸಿಕೊಳ್ಳುವ ಅಗತ್ಯವಿಲ್ಲ. ಅದು ಶಾಂತವಾಗಿರುತ್ತದೆ, ಅದು ಸ್ಥಿರವಾಗಿರುತ್ತದೆ, ಅದು ಪದಗಳಲ್ಲ, ಕ್ರಿಯೆಗಳ ಮೂಲಕ ಪ್ರದರ್ಶಿಸಲ್ಪಡುತ್ತದೆ. ಮತ್ತು ನೀವು ಅದನ್ನು ಅರ್ಥಮಾಡಿಕೊಂಡ ನಂತರ ಎಲ್ಲವೂ ಬದಲಾಗುತ್ತದೆ. ನೀವು ನಿಮ್ಮನ್ನು ಸಾಬೀತುಪಡಿಸಲು ಪ್ರಯತ್ನಿಸುವುದನ್ನು ನಿಲ್ಲಿಸುತ್ತೀರಿ ಮತ್ತು ಜನರು ನಿಮ್ಮನ್ನು ನೀವು ಒತ್ತಾಯಿಸದೇ ಹೆಚ್ಚು ಗಮನಿಸಲು ಪ್ರಾರಂಭಿಸುತ್ತಾರೆ. ಮತ್ತು ಅಂತಿಮವಾಗಿ ಸಿಂಹರಾಶಿಯವರು ಯಾವಾಗಲೂ ಬಲಶಾಲಿಗಳಾಗಿರಬೇಕು, ಎಂದಿಗೂ ದುರ್ಬಲರಾಗಿರಬಾರದು, ಯಾವಾಗಲೂ ಸಂಯೋಜಿತರಾಗಿರಬೇಕು ಎಂಬ ಕಲ್ಪನೆಯಿದೆ. ಇದು ಪ್ರಶಂಸನೀಯ ಎಂದು ತೋರುತ್ತದೆ, ಆದರೆ ಅದು ನಿಜವಾಗಲೂ ಹಾನಿಕಾರಕವಾಗಿದೆ. ಏಕೆಂದರೆ ಅದು ಶಕ್ತಿಯನ್ನು ಪ್ರದರ್ಶನವಾಗಿ ಪರಿವರ್ತಿಸುತ್ತದೆ ಮತ್ತು ಪ್ರದರ್ಶನಗಳು ದಣಿಸಿದವಾಗಿವೆ. ಅವು ನಿಮ್ಮನ್ನು ಜನರಿಂದ ಕಳಿಗೊಳಿಸುತ್ತವೆ. ಆದ್ದರಿಂದ ಆಧುನಿಕ ವಿಧಾನವೆಂದರೆ ನೀವು ನಿಯಂತ್ರಿತ ದುರ್ಬಲತೆ ಎಂದು ಕರೆಯಬಹುದು. ಯಾವಾಗ ನಿಜವಾಗಬೇಕು, ಯಾವಾಗ ಮುಖವನ್ನು ಬಿಡಬೇಕು ಎಂಬುದನ್ನು ತಿಳಿಯುವುದು. ಅತಿಯಾಗಿ ಹಂಚಿಕೊಳ್ಳುವುದಲ್ಲ, ಆದರೆ ಮರೆಹಾಕುವುದಲ್ಲ, ಏಕೆಂದರೆ ಅಲ್ಲಿ ನಿಜವಾದ ಸಂಪರ್ಕ ಸಂಭವಿಸುತ್ತದೆ. ಮತ್ತು ಇಂದು ಸಂಪರ್ಕವೂ ಒಂದು ಶಕ್ತಿಯ ರೂಪವಾಗಿದೆ. ಆದ್ದರಿಂದ ನೀವಿದೆಲ್ಲವನ್ನೂ ಒಟ್ಟಿಗೆ ನೋಡಿದಾಗ ಸಿಂಹರಾಶಿಯವರಾಗಿರುವುದು ಎಂದರೆ ಈಗ ಅತ್ಯಂತ ಜೋರಾಗಿ ಅಥವಾ ಪ್ರಭಾವಿಯಾಗಿ ಇರುವುದಲ್ಲ, ಇದು ಉದ್ದೇಶಪೂರ್ವಕವಾಗಿರುವುದು, ಆ ಹಳೆಯ ಮಾದರಿಗಳಿಂದ ಮೀರಿ ವಿಕಸಿಸುವುದು. ಗಮನವು ಒಂದು ಗುರಿಯಲ್ಲ, ಉಪಪರಿಪತ್ತಿ. ನಾಯಕತ್ವವು ಬಲವಂತದಿಂದ ಗಳಿಸಲ್ಪಡುವುದಿಲ್ಲ. ಸಂಬಂಧಗಳು ಸ್ಥಿರತೆಯ ಮೇಲೆ ಅಭಿವೃದ್ಧಿಪಡುತ್ತವೆ, ಅವ್ಯವಸ್ಥೆಯ ಮೇಲಲ್ಲ. ಆತ್ಮವಿಶ್ವಾಸವು ಶಾಂತವಾಗಿರುತ್ತದೆ ಮತ್ತು ನಿಜವಾದ ಶಕ್ತಿಯು ಮಾನವನಾಗುವ ಸಾಮರ್ಥ್ಯವನ್ನು ಒಳಗೊಂಡಿದೆ ಎಂದು ತಿಳಿಯುವುದು.
ಹಾಗಾದ್ರೆ ನೀವು ಆ ಹಳೆಯ ವಿಚಾರಗಳನ್ನು ಹಿಡಿದಿಟ್ಟುಕೊಂಡಿದ್ದರೆ ಅವುಗಳನ್ನು ಬಿಟ್ಟುಬಿಡುವ ಸಮಯ. ಒಂದೇ ಸಲಕ್ಕಲ್ಲ, ಆದರೆ ಪ್ರಜ್ಞಾಪೂರ್ವಕವಾಗಿ. ನೀವು ಪರಿಚಿತರಾಗಿರುವುದಕ್ಕೆ ಡೀಫಾಲ್ಟ್ ಆಗುವ ಮತ್ತು ಅದು ನಿಜವಾಗಲೂ ಕೆಲಸ ಮಾಡುತ್ತಿವೆಯೋ ಅಥವಾ ಆರಾಮದಾಯಕವಾಗಿದೆಯೋ ಎಂದು ಕೇಳುವ ಆ ಕ್ಷಣಗಳಲ್ಲಿ. ಏಕೆಂದರೆ ಜಗತ್ತು ಬದಲಾಗುತ್ತಿರುವ ರೀತಿಯಲ್ಲಿ ಹೊಂದಿಕೊಳ್ಳುವ, ವಿಕಸಿಸುವ ಜನರು ಅವರು ಮುಂದೆ ಬರುವವರು. ಅವರು ಜೋರಾಗಿದ್ದಾರೆ ಎಂಬುದಕ್ಕಾಗಲ್ಲ, ಆದರೆ ಅವರು ಚುರುಕಾದ, ಹೆಚ್ಚು ಜಾಗೃತ ಮತ್ತು ಅಂತಿಮವಾಗಿ ನೈಜವಾಗಿರುವುದರಿಂದ.